ನನಗೆ ನಲ್ಲಿ ಮೂಳೆ ಅಂದ್ರೆ ತುಂಬಾ ಇಷ್ಟ. ನಲ್ಲಿ ಮಟನ್ ಯಾರಿಗಿಷ್ಟ ಇಲ್ಲ, ಆದ್ರೆ ನಲ್ಲಿ ಮೂಳೆ ಮಟನ್ ತಿನ್ನೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ. ನೀವು ಬೇರೆ ಮಟನ್ ಪೀಸ್ ತಿನ್ನೋದ್ರಿಂದ ಮೋಸ್ಟ್ಲಿ ಪ್ರೋಟೀನ್ ಮತ್ತೆ ಕೆಲವು ಮಿನರಲ್ಸ್ ನ ತಿಂತಿರ್ತೀರಾ. ಆದ್ರೆ ನಲ್ಲಿ ಮೂಳೆ ಪೀಸ್ ಅಲ್ಲಿ ಮಟನ್ ಜೊತೆಗೆ ಮೂಳೆ, ಕನೆಕ್ಟಿವ್ ಟಿಶ್ಯೂ ಮತ್ತೆ ಬೋನ್ ಮ್ಯಾರೋ ಇರುತ್ತೆ. ಇದರಲ್ಲಿ ಕೊಲಾಜಿನ್ ಇರುತ್ತೆ. ಇನ್ನು ಈ ಮಟನ್ ಅನ್ನ ನಿಧಾನವಾಗಿ ಬೇಯಿಸಿದಾಗ ದಟ್ ಕೊಲಾಜಿನ್ ಟರ್ನ್ಸ್ ಇಂಟು ಜೆಲಾಟಿನ್. ಈ ಜೆಲಾಟಿನ್ ನಮ್ಮ ಜಾಯಿಂಟ್ಸ್, ಟೆಂಡನ್ಸ್, ಲಿಗಮೆಂಟ್ಸ್ ಮತ್ತೆ ಗಟ್ ಲೈನಿಂಗ್ ಹೆಲ್ತ್ ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ನೀವು weight ಟ್ರೈನಿಂಗ್ ಮಾಡೋಂತವ್ರಾದ್ರೆ ಜಾಯಿಂಟ್ಸ್, ಟೆಂಡನ್ಸ್, ಲಿಗಮೆಂಟ್ ಹೆಲ್ತ್ ನ ನೀವು ಇಗ್ನೋರ್ ಮಾಡಂಗೇ ಇಲ್ಲ. ಇನ್ನು ಇದರಲ್ಲಿರೋ ನಲ್ಲಿ ಅಂದ್ರೆ ಬೋನ್ ಮ್ಯಾರೋ ನಲ್ಲಿ ಹೆಲ್ದಿ ಫ್ಯಾಟ್ಸ್, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್, ಜಿಂಕ್, ಐರನ್ ಮತ್ತೆ ಗ್ಲೈಸಿನ್ ಇರುತ್ತೆ. ಸೊ ಹಾಗಾಗಿನೇ ಇದನ್ನ ತಿಂದಾಗ ಹೆವಿ ಅನ್ಸಲ್ಲ, ಬಟ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಅನ್ಸುತ್ತೆ. ಬೇರೆ ಮಟನ್ ಪೀಸ್ ಗಿಂತ ಇದನ್ನ ತಿಂದಾಗ ಡೈಜೆಷನ್ ತುಂಬಾ ಈಸಿ ಅನ್ಸುತ್ತೆ. ಗಮನಿಸಿದೀರಾ? ಯಾಕೆಂದ್ರೆ ಇದನ್ನ ಬೇಯಿಸಿದಾಗ ಇದ್ರಲ್ಲಿ ಬರುವಂತ ಜೆಲಾಟಿನ್ ಇಂದ. ಕುಟ್ಟಿ ತಿಂದು ಬೆಳಿಗ್ಗೆ ಟೈಮ್ ಮಲ್ಕೋಬೇಕು 1 ಅವರ್. ನಲ್ಲಿ ಪೀಸ್ ತಿಂದಾಗ ನಮಗ್ ಬೇಡ ಅಂತ ಅಂದ್ರೂ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಇದರಲ್ಲಿ ಇರುವಂತ ಗ್ಲೈಸಿನ್ ಇಂದ. ಗ್ಲೈಸಿನ್ ನಮ್ಮ ನರ್ವಸ್ ಸಿಸ್ಟಮ್ ನ ಕಾಮ್ ಡೌನ್ ಮಾಡಿಸಿ ನಿದ್ದೆ ಕ್ವಾಲಿಟಿನ ಇನ್ನೂ ಜಾಸ್ತಿ ಮಾಡುತ್ತೆ. ಈಗ ಇದನ್ನ ನೋಡಿದ್ಮೇಲೆ ನನಗೂ ಸಹ ಒಂದು ನಲ್ಲಿ ಫ್ರೈ ಬೇಕು ಅನ್ನಿಸ್ತಾ ಇದೆ. ಮತ್ತೆ ಸಿಗುವ.